ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಶಿವಸ್ ಕ್ರಿಕೆಟ್ ಸ್ಟೋರೀಸ್. ಸೊ ಗೈಸ್, ಪ್ರೋ ಕಬಡ್ಡಿ ಲೀಗ್ ಆಕ್ಷನ್ ಕಂಪ್ಲೀಟ್ ಆಗಿದ್ದು ಆಯ್ತು. ಎಲ್ಲಾ ಟೀಮ್ಸ್ ಗಳ ಸ್ಕ್ವಾಡ್ ಕೂಡ ನೀವು ನೋಡಿರ್ತೀರಾ. ಸೊ ಈಗ ಈ ಸಲ ಕಪ್ ನ ಗೆಲ್ಲೋದು ಯಾರು, ಯಾವ ಟೀಮು ಸ್ಟ್ರಾಂಗ್ ಆಗಿದೆ, ಯಾವ ಟೀಮು ವೀಕ್ ಆಗಿದೆ ಅಂತ ಒಂದ್ ಸ್ವಲ್ಪ ಇನ್ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಸೊ ಮೊದಲನೇದಾಗಿ 12 ಟೀಮ್ಸ್ ಗಳ ಸ್ಕ್ವಾಡ್ ನ ತೋರಿಸ್ತೀನಿ ನಾನು ನಿಮ್ಗೆ. ಮೊದಲನೇದಾಗಿ ಹರಿಯಾಣ ಸ್ಟೀಲರ್ಸ್ ಅವರ ಸ್ಕ್ವಾಡ್ ಕಡೆಯಿಂದ ಹೋಗ್ಬಿಡೋಣ. ಸೊ ಹರಿಯಾಣ ಸ್ಟೀಲರ್ಸ್ ಅವರು ಒಂದು ಬಿಗ್ ಪಿಕ್ ನ ಮಾಡಿರೋದು ಯಾವ್ದಪ್ಪ ಅಂದ್ರೆ ಶಾದ್ಲು ಅವ್ರನ್ನ. ಜೈದೀಪ್ ಅಂತೂ ಇದ್ರು, ಈಗ ಒಂಥರ ಡಿಫೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣಿಸ್ತಿದೆ ಹರಿಯಾಣ ಸ್ಟೀಲರ್ಸ್ ಹೌದು. ಸೊ ಶಾದ್ಲು ಬಂದ್ಮೇಲೆ ಅಂತೂ ಈಗಂತೂ ಸೈಕ ಕಾಣಿಸ್ತಿದೆ ಅಂತಾನೆ ಹೇಳ್ಬೇಕು. ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿನಯ್ ಅವ್ರ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ ಅಂತೂ ಈ ಸಲಾನು ಕೂಡ ಇದೆ. ಕಾದ್ ನೋಡೋಣ. ಹರಿಯಾಣ ಸ್ಟೀಲರ್ಸ್ ಕೂಡ ಒಂಥರ ಕ್ವಾಲಿಫೈ ಆಗುವಂತ ತಂಡನೆ ಅಂತಾನೆ ಹೇಳ್ಬೇಕು. ಸೈಕ ಕಾಣಿಸ್ತಿದೆ, ಮಸ್ತಾಗೆ ಕಾಣಿಸ್ತಿದೆ. ಸೊ ಶಾದ್ಲು ಬಂದಿರೋದ್ರಿಂದ ಡಿಫೆನ್ಸ್ ಇನ್ನೂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಲಾಸ್ಟ್ ಇಯರ್ ಡಿಫೆನ್ಸ್ ಸೈಕ್ ಆಗಿತ್ತು, ಅದರಿಂದನೇ ಅವರು ಲಾಸ್ಟ್ ಸೀಸನ್ ಫೈನಲ್ ಗೆ ಬರೋಕಾಗಿದ್ದು. ಸೊ ಈ ಸಲನೂ ಕೂಡ ಡಿಫೆನ್ಸ್ ಇನ್ನೂ ಬಲಿಷ್ಠವಾಗಿದೆ. ಕಾದ್ ನೋಡೋಣ ಏನೇನ್ ಆಗುತ್ತೆ ಹರಿಯಾಣ ಸ್ಟೀಲರ್ಸ್ ಅವರ ಕತೆ ಅಂತ. ಕ್ವಾಲಿಫೈ ಅಂತೂ ಆಗುವಂತ ತಂಡನೇ ಇದು. ಸೊ ನೆಕ್ಸ್ಟ್ ತಂಡನ ನೋಡ್ತಾ ಇರ್ಬೋದು ಬೆಂಗಾಲ್ ವಾರಿಯರ್ಸ್ ಯಾವ ರೀತಿ ಇದೆ ಅಂತ. ಸೊ ಸ್ಕ್ವಾಡ್ ನೋಡ್ತಿರ್ಬೋದು ನೀವು, ನಾನು ಹಾಕ್ತಾ ಇದ್ದೀನಿ, ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡಿ ಯಾರ್ಯಾರು ಇದ್ದಾರೆ ಅಂತ. ನೀವು ನೋಡಿರ್ತೀರಾ. ನಮ್ಮ ಬೆಂಗಳೂರು ಬುಲ್ಸ್ ಮಣಿಂದರ್ ಸಿಂಗಿಗೆ ಹೆವಿ ಟ್ರೈ ಮಾಡಿದ್ರು, ಬಟ್ ಸಿಗ್ಲಿಲ್ಲ. ಮಣಿಂದರ್ ಸಿಂಗ್ ನ ನಾವೇ ಎತ್ತಾಕೊಂಡ್ಬಿಟ್ಟಿದ್ವಿ, ಬಟ್ FBM ಕಾರ್ಡ್ ಯೂಸ್ ಮಾಡಿದ್ರು ಬೆಂಗಾಲ್ ವಾರಿಯರ್ಸ್. ಸೊ ಫಜಲ್ ಅತ್ರಾಂಚಲಿ ಬಂದಿರುವಂತದ್ದು ಡಿಫೆನ್ಸಿವ್ ಡಿಪಾರ್ಟ್ಮೆಂಟ್ಗೆ ಒಂಥರ ಬಲನ ತಂದುಕೊಟ್ಟಿರುತ್ತೆ. ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಣಿಂದರು, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಜಲ್ ಸೈಕ್ ಕಾಣಿಸ್ತಿದೆ. ಸೊ ಕಾದ್ ನೋಡೋಣ ಬೆಂಗಾಲ್ ವಾರಿಯರ್ಸ್ ಈ ಸಲನಾದ್ರೂ ಕ್ವಾಲಿಫೈ ಆಗ್ತಾರೆ ಅಂತ. ಎಲ್ಲಾ ಸಲಿನೂ ಬೆಂಗಾಲ್ ವಾರಿಯರ್ಸ್ ಚೆನ್ನಾಗಿ ಇರುತ್ತೆ ಟೀಮು, ಬಟ್ ಕ್ವಾಲಿಫೈ ಆಗೋದ್ರಲ್ಲಿ ಎಡುತ್ತಾರೆ. ಕಾದ್ ನೋಡೋಣ ಈ ಸಲ ಫಜಲ್ ಬಂದಿರೋದ್ರಿಂದ ಏನಾದ್ರು ಚೇಂಜ್ ಮಾಡ್ತಾರ ಅಂತ. ಫಜಲ್ ಅತ್ರಾಂಚಲಿ ಲಾಸ್ಟ್ ಸೀಸನ್ ಒಂದ್ ಸ್ವಲ್ಪ ಅವ್ರಿಗೆ ಅವರ ಪ್ರದರ್ಶನ ಬಂದಿಲ್ಲ, ಅಂದ್ರೆ ಅಂತ ಬೆಂಕಿ ಪ್ರದರ್ಶನ ಬಂದಿಲ್ಲ ಲಾಸ್ಟ್ ಸೀಸನ್. ಸೊ ಲಾಸ್ಟ್ ಸೀಸನ್ ಎಲ್ಲ ಸೇರಿಸ್ಕೊಂಡು ಈ ಸೀಸನ್ ಅಲ್ಲಿ ಏನಾದ್ರು ಧಮಾಕ ಮಾಡ್ತಾರ ಅಂತ. ಅಂದ್ರೆ ಅವರ ಸ್ಟ್ಯಾಂಡರ್ಡ್ ಗೆ ತಕ್ಕಂತ ಪ್ರದರ್ಶನ ಬರ್ಲಿಲ್ಲ ಲಾಸ್ಟ್ ಸೀಸನ್. ಸೊ ಈ ಸೀಸನ್ ಏನ್ ಮಾಡ್ತಾರೆ ಫಜಲ್, ಕಾದ್ ನೋಡೋಣ. ನೆಕ್ಸ್ಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರ ಸ್ಕ್ವಾಡ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಆಸ್ ಯೂಶುವಲ್ ಅರ್ಜುನ್ ದೇಸ್ವಾಲ್ ಅವರ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದಿದ್ದೇನೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇಯರ್ಸ್ ನೆಲ್ಲ ಎತ್ತಾಕೊಂಡ್ಬಿಟ್ಟಿದ್ದಾರೆ. ವಿಕಾಸ್ ಕಂಡೋಲಾ, ನೀರಜ್ ನರ್ವಾಲ್ ಮತ್ತೆ ಸುರ್ಜಿತ್ ಸಿಂಗ್. ಸೊ ನಮ್ಮ ಬೆಂಗಳೂರು ಬುಲ್ಸ್ ಆಟಗಾರರನ್ನೆಲ್ಲ ಎತ್ತಾಕೊಂಡ್ಬಿಟ್ಟಿದ್ದಾರೆ ಜೈಪುರ್. ಸೊ ನೋಡೋಣ ಏನಾಗುತ್ತೆ ಕತೆ ಅಂತ. ಇದು ಕೂಡ ಬಲಿಷ್ಠವಾಗಿ ಕಾಣಿಸ್ತಿದೆ. ಜೈಪುರ್ ಕೂಡ ಕ್ವಾಲಿಫೈ ಆಗೋ ತಂಡ ರೀತಿ ಕಾಣಿಸ್ತಿದೆ ಆನ್ ದಿ ಪೇಪರ್. ನೆಕ್ಸ್ಟ್ ಪಟ್ನಾ ಪೈರೇಟ್ಸ್ ಅವರ ಸ್ಕ್ವಾಡ್ ನೋಡ್ತಾ ಇರಬಹುದು. ನನ್ಗೆ ಅಷ್ಟೊಂದೇನು ಕನ್ವಿನ್ಸಿವ್ ಆಗಿ ಕಾಣಿಸ್ತಿಲ್ಲ ಇದು. ನನ್ನ ಪ್ರಕಾರ ಇದು ಎಲಿಮಿನೇಟ್ ಆಗೋ ತಂಡನೇ. ನನ್ನ ಪ್ರಕಾರ ಏನು ಅಷ್ಟೊಂದೇನು ಕನ್ವಿನ್ಸಿವ್ ಆಗಿ ಕಾಣಿಸ್ತಿಲ್ಲ ಪಟ್ನಾ ಪೈರೇಟ್ಸ್ ಅವರ ಸ್ಕ್ವಾಡ್. ಸೊ ನೆಕ್ಸ್ಟ್ ಸ್ಕ್ವಾಡ್ ನ ನೋಡ್ತಾ ಇರಬಹುದು ಪುಣೇರಿ ಪಲ್ಟಾನ್, ಡಿಫೆಂಡಿಂಗ್ ಚಾಂಪಿಯನ್ಸ್ ಅವರ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ. ಬಲಿಷ್ಠವಾಗಿದೆ. ಈ ಸಲನು ಕೂಡ ಅಸ್ಲಾಂ ಇದ್ದಾರೆ, ಮೋಹಿತ್ ಗೋಯತ್ ಇದ್ದೇ ಇದ್ದಾರೆ. ಸೊ ಈ ಸಲನು ಕೂಡ ಬಲಿಷ್ಠವಾಗಿ ಕಾಣಿಸ್ತಿದೆ. ಒಂದೇನಪ್ಪ ಅಂದ್ರೆ ಶಾದ್ಲು ಇಲ್ಲ ಅಷ್ಟೇ ಈ ಟೀಮ್ ಅಲ್ಲಿ. ಸೊ ಲಾಸ್ಟ್ ಸೀಸನ್ ಅಲ್ಲಿ ಶಾದ್ಲು ಮೇನ್ ರೋಲ್ ನ ನಿಭಾಯಿಸಿದ್ರು ಕಪ್ ನ ಗೆಲ್ಲೋದ್ರಲ್ಲಿ. ಸೊ ಈ ಸಲ ಶಾದ್ಲು ಇಲ್ಲ. ಈ ಸಲ ಏನಾದ್ರು ಅದು ಹೊಡ್ತಾ ಬೀಳುತ್ತಾ ಅಂತ ಕಾದ್ ನೋಡೋಣ. ಸೊ ನೆಕ್ಸ್ಟ್ ಟೀಮ್ ನೋಡ್ತಿರ್ಬೋದು ತೆಲುಗು ಟೈಟನ್ಸ್ ಯಾವ ರೀತಿ ಇದೆ ಟೀಮ್ ಅಂತ. ತೆಲುಗು ಟೈಟನ್ಸ್ ಒಂಥರ ಟೈಟನ್ ಮುಳುಗೋಗ್ಬಿಡುತ್ತೆ ಸಲಾಸಲಿನೂ ಕೂಡ, ಎಂತೆಂತ ಪ್ಲೇಯರ್ಸ್ ಇದ್ರು ಕೂಡ. ಸೊ ಪವನ್ ನ FBM ಯೂಸ್ ಮಾಡಿದ್ರು, ಮಂಜಿತ್ ನ ಕೂಡ ಎತ್ತಾಕೊಂಡ್ರು. ವಿಜಯ್ ಮಲ್ಲಿಕ್ ಬಂದಿರೋದ್ರಿಂದ ಏನಾದ್ರು ಡಿಫ್ರೆನ್ಸ್ ತಗೊಂಡ್ಬರ್ತಾರೆ ತೆಲುಗು ಟೈಟನ್ಸ್ ಟೀಮ್ ಅಲ್ಲಿ ಅಂತ ಕಾದು ನೋಡಬೇಕಿದೆ. ನೆಕ್ಸ್ಟ್ ಗುಜರಾತ್ ಜೈಂಟ್ಸ್ ಅವರ ಸ್ಕ್ವಾಡ್ ನ ನೋಡ್ತಾ ಇರಬಹುದು. ಗುಮಾನ್ ಸಿಂಗ್ ನ ಇವರು ಎತ್ತಾಕೊಂಡ್ರು. ಗುಮಾನ್ ಸಿಂಗ್ ನ ರಾಕೇಶ್ ಅವರು ಆಸ್ ಯೂಶುವಲ್ ಇದ್ರು. ನಬೀಬಕ್ಷ್ ನ ಎತ್ತಾಕೊಂಡಿದ್ದಾರೆ ಗುಜರಾತ್ ಜೈಂಟ್ಸ್ ಅವರು. ಸೊ ನೋಡೋಣ ನಬೀಬಕ್ಷ್ ಏನ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಸ್ಕ್ವಾಡ್ ನೋಡ್ತಾ ಇರಬಹುದು ತಮಿಳ್ ತಲೈವಾಸು. ಸೊ ತಮಿಳ್ ತಲೈವಾಸು ಹೈಯೆಸ್ಟ್ ಬಿಡ್ ಸಚಿನ್ ನ ಎತ್ತಾಕೊಂಡ್ರು. ಸಚಿನ್ ಬೇಕೇ ಬೇಕು ಗುರು ಅಂತ ಅನ್ಕೊಂಡು ತಮಿಳ್ ತಲೈವಾಸ್ ಅವರು ಸಚಿನ್ ನ ಎತ್ತಾಕೊಂಡ್ರು. ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನರೇಂದರ್ ಹೆಂಗಿದ್ರು ಇದ್ದಾರೆ. ಸೊ ಸಚಿನ್ ಬಂದಿರೋದ್ರಿಂದ ಇನ್ನೂ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೇಕು. ಸಾಗರ್ ಅವರು ಡಿಫೆನ್ಸಿವ್ ಅಲ್ಲಿ ಇದ್ದೇ ಇದ್ದಾರೆ. ಸೊ ತಮಿಳ್ ತಲೈವಾಸು ಕೂಡ ಒಂಥರ ಸ್ಟ್ರಾಂಗ್ ಟೀಮ್ ಅಂತಾನೆ ಹೇಳ್ಬೇಕು. ಸಚಿನ್ ಬಂದಿರೋದ್ರಿಂದ ಒಂಥರ ಆಡೆಡ್ ಅಡ್ವಾಂಟೇಜ್, ಅಂದ್ರೆ ಆಡೆಡ್ ಬಲ ತಂದ್ಕೊಡ್ತಾರೆ ಸಚಿನ್. ನೋಡೋಣ ಗೈಸ್, ಹೆವಿ ಅಂದ್ರೆ ಇವರೇನೆ ಹೈಯೆಸ್ಟ್ ಹೋಗಿದ್ದು ಬಿಡ್ಡು. ಸೊ ತಮಿಳ್ ತಲೈವಾಸ್ ಅಂತೂ ಬೇಕೇ ಬೇಕು ಅಂತ ಕುಂತಿದ್ರು ಸಚಿನ್. ಸೊ ಫೈನಲಿ ಸಚಿನ್ ಬಂದ್ರು ತಮಿಳ್ ತಲೈವಾಸ್ಗೆ. ನೋಡೋಣ ಏನ್ ಮಾಡ್ತಾರೆ ಸಚಿನ್ ತಮಿಳ್ ತಲೈವಾಸ್ ಅಲ್ಲಿ ಅಂತ. ಸೊ ಸಚಿನ್ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿದ್ದಾರೆ ತಮಿಳ್ ತಲೈವಾಸು. ನೋಡೋಣ ಏನೇನ್ ಆಗುತ್ತೆ ಅಂತ. ನೆಕ್ಸ್ಟ್ ಯು ಮುಂಬಾದವರ ಸ್ಕ್ವಾಡ್ ನೋಡ್ತಿರ್ಬಹುದು. ಇದು ಅಷ್ಟೊಂದೇನು ನನ್ಗೇನು ಕನ್ವಿನ್ಸಿವ್ ಆಗಿ ಏನ್ ಕಾಣಿಸ್ತಿಲ್ಲ. ಯು ಮುಂಬಾ ಅವರ ಸ್ಕ್ವಾಡ್ ನೋಡ್ತಿರ್ಬಹುದು ನೀವು ಯಾವ ರೀತಿ ಇದೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಸ್ಕ್ವಾಡ್ ಕಡೆ ಹೋಗ್ಬಿಡೋಣ. ನೆಕ್ಸ್ಟ್ ಸ್ಕ್ವಾಡ್ UP ಯೋಧಾಸ್ ಅವರ ಸ್ಕ್ವಾಡ್ ನೋಡ್ತಿರ್ಬಹುದು ಗೈಸ್ ಯಾವ ರೀತಿ ಇದೆ ಅಂತ. ನಮ್ಮ ಭರತ್ ಬೆಂಕಿ ಭರತ ಇಸ್ ಗೋಸ್ ಟು UP ಯೋಧಾಸ್. ಸೊ
ಸೊ ನನಗೆ ಅನಿಸ್ತಿದೆ ಗೈಸ್ ಭರತ್ ಹುಡ್ಡ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಬಿಟ್ವಿ, ಯಾಕೆಂದ್ರೆ ಲಾಸ್ಟ್ ಇಯರ್ ಚೆನ್ನಾಗಿ ಪ್ರದರ್ಶನ ಕೊಡ್ಲಿಲ್ಲ, ಅದಕ್ಕೋಸ್ಕರ. ಸೊ ಮತ್ತೆ ಬೆಂಕಿ ಭರತ ಆಗ್ತಾರ ಅಥವಾ ಬೆಂಕಿ ಆರೋಗ್ಯರ ಭರತ ಆಗ್ತಾರ ಗೊತ್ತಿಲ್ಲ. UP ಯೋಧಾಸ್ ಅಂತೂ ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು 1 ಕೋಟಿ ಮೇಲ್ಗಡೆ ಹೋಗ್ಬಿಟ್ಟು ಇವ್ರನ್ನ ಖರೀದಿಸಿದೆ. ನೋಡೋಣ ಭರತ್ ಹುಡ್ಡ ಏನ್ ಮಾಡ್ತಾರೆ ಅಂತ. ಅದ್ ಬಿಟ್ರೆ ಸುರೇಂದರ್ ಗಿಲ್ ಆಸ್ ಯೂಶಲ್ ಇದ್ದಾರೆ, ಸಾಹುಲ್ ನ ಕೂಡ ಎತ್ತಾಕೊಂಡ್ರು ಇವರು. ಅದಾದ್ಮೇಲೆ ಮಹೇಂದರ್ ಸಿಂಗ್ ನ ಕೂಡ ಎತ್ತಾಕೊಂಡು ಡಿಫೆನ್ಸಿವ್ ಯೂನಿಟ್ ನ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ನೋಡೋಣ UP ಯೋಧಾಸ್ ಕೂಡ ಒಂಥರ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ನನ್ನ ಪ್ರಕಾರ. ನೋಡೋಣ ಏನೇನಾಗುತ್ತೆ ಅಂತ. ಸೊ ಲಾಸ್ಟ್ ಟೀಮು ದಬಾಂಗ್ ಡೆಲ್ಲಿ ಅವ್ರ ಕಡೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಆಸ್ ಯೂಶುವಲ್ ನವೀನ್ ಎಕ್ಸ್ಪ್ರೆಸ್ ಇದ್ದೇ ಇದ್ದಾರೆ, ಬಾಹುಬಲಿನ ಎತ್ತಾಕೊಂಡ್ರು. ಅದಾದ್ಮೇಲೆ ಆಶು ಮಲ್ಲಿಕ್ ಇದ್ದಾರೆ, ನೋಡ್ತಾ ಇರ್ಬೋದು. ಡೆಲ್ಲಿ ಟೀಮು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಲ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಈ ಸಲನು ಕೂಡ ಸ್ಟ್ರಾಂಗ್ ಆಗೇ ಇದೆ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ನಮ್ಮ ಬೆಂಗಳೂರು ಬುಲ್ಸ್ ಸ್ಕ್ವಾಡ್ ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ, ನೋಡ್ತಿರ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಟಾಪ್ 7 ಅಂದ್ರೆ ಸ್ಟಾರ್ಟಿಂಗ್ 7 ಯಾವ ರೀತಿ ಇರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ನೋಡಿ. ಅದಕ್ಕೋಸ್ಕರ ಬೆಂಗಳೂರು ಬುಲ್ಸ್ ಬಗ್ಗೆ ಏನು ಮಾತಾಡಕ್ ಹೋಗ್ಲಿಲ್ಲ ಈ ವಿಡಿಯೋದಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಟೀಮ್ಸ್ ಗಳು ಕೂಡ ಸ್ಟ್ರಾಂಗ್ ಆಗಿದೆ, ಎಲ್ಲ ಟೀಮ್ಸ್ ಗಳು ಕೂಡ ಸಖತ್ತಾಗೆ ಇದ್ದೇನೆ. ಒಂದೊಂದ್ 2 ಟೀಮ್ಸ್ ಗಳು ಮಾತ್ರ ಅಷ್ಟೊಂದೇ ನನಗೆ ಕನ್ವಿನ್ಸಿವ್ ಆಗಿ ಕಾಣಿಸ್ಕೊಂಡಿಲ್ಲ. ಸೊ ನಿಮ್ಮ ಪ್ರಕಾರ ಈ ಸಲ ಕಪ್ಪು ಗೆಲ್ಲೋದು ಯಾರು? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಸಲ ಕಪ್ ನ ಗೆಲ್ಲೋದು ನಮ್ಮ ಬೆಂಗಳೂರು ಬುಲ್ಸ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಆ ರೀತಿ ಟೀಮ್ ನ ಕಟ್ಟಿರೋದಲ್ಲಿ ನಮ್ಮ ಕೋಚ್. ನೋಡೋಣ ಗೈಸ್ ಏನೇನಾಗುತ್ತೆ. ನನ್ಗೆ ಯಾಕೋ ಕಾನ್ಫಿಡೆನ್ಸ್ ಇದೆ ಈ ಸಲ ಕಪ್ ಗೆಲ್ಲೋದು ನಾವೇನೆ ಅಂತ. ಹೆವಿ ಕಾನ್ಫಿಡೆನ್ಸ್ ಇದೆ ಗುರು. ಆನ್ ದಿ ಪೇಪರ್ ಅಂತೂ ಸೈಕಾಗಿ ಕಾಣಿಸ್ತಿದೆ ನಮ್ಮ ಸ್ಕ್ವಾಡ್. ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ನಮ್ದೇ ಸೈಕಾಗಿ ಕಾಣಿಸ್ತಿದೆ. ನಾನ್ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ನೋಡೋಣ ಗೈಸ್ ಏನೇನಾಗುತ್ತೆ ಈ PKL ಸೀಸನ್ 11 ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.